ಹೊಸದಾದ ಸಾಧನೆಗೆ ಕಾದಾಡು ನೀ, ಜಯ ಕೀರ್ತಿ ಸಿಗುವರೆಗೆ ನಿನ್ನ ನೋವುಗಳು ಹಿಮದಂತೆ ಕರಗುವುದು, ನಿನ್ನ ಆಸೆಗಳು ಗುರಿಯನ್ನು ತಲುಪುವುದು. ತಿಳಿ ನೀರಿನ ಸಿಹಿಕೊಳದಲ್ಲಿ ಪುಟಿದೇಳಲಿ ಹೊಸದು ತರಂಗ, ಸುಳಿದಾಡುವ ತಂಗಾಳಿಯಲಿ ಪಡಿಮೂಡಲಿ ನವಸಿರಿಗಂಧ. ಧೈರ್ಯವ ತುಂಬಿಕೋ ಮುನ್ನುಗ್ಗುವ ಹೋರಾಡು ನೀ, ಹೊಸದಾದ ಸಾಧನೆಗೆ ಕಾದಾಡು ನೀ, ಜಯ ಕೀರ್ತಿ ಸಿಗುವರೆಗೆ. ಹೆಣ್ಣೊಬ್ಬಳು ತಾ ಕಲಿತರೆ ಬೆಳಕೊಂದು ಉಜ್ವಲ ಉರಿದಂತೆ, ಹೆಣ್ಣೊಬ್ಬಳ ಕಣ್ಣೀರದು ಮನೆಯನ್ನು ಪೂರ್ತಿ ಸುಡುವಂತೆ. ಹೆಣ್ಣೊಬ್ಬಳು ನಗುತ್ತಿದ್ದರೆ ಸಂಸಾರ ಹಾಲ್ಜನು ಹರಿದಂತೆ, ಹೆಣ್ಣೊಬ್ಬಳ ಅಳುಮೋರೆಯೇ ಸುತ್ತೆಲ್ಲ ಹಾಳು ಸುರಿದಂತೆ. ಹೆಣ್ಣೇರಿ ಶಕ್ತಿ ರೂಪ ಚಿಂತೆಯ ಬಿಟ್ಟು ಬಿಡು, ಪನ್ನೀರ ಸಿಂಚನಕ್ಕೊಮ್ಮೆ ಮುಖವ ಒಡ್ಡಿಕೊಡು. ಕರಿಗತ್ತಲ ಹಳೆ ಕೂಪವ ತೊರೆದು ಹೊಸದು ಬೆಳಕು ಬರಿಸು, ಹೋರಾಡು ನೀ ಹೊಸದಾದ ಸಾಧನೆಗೆ. ಓ ಕಾದಾಡು ನೀ, ಜಯ ಕೀರ್ತಿ ಸಿಗುವರೆಗೆ. ಕಿಡಿಹಾರಿದ ಮರು ನಿಮಿಷವೇ ಬೆಂಕಿಯ ಜ್ವಾಲೆಯು ಉರಿವಂತೆ, ಹನಿ ಉದುರಿದ ಕೆಲ ಹೊತ್ತಲೇ ನೀರಿನ ಹೊಳೆಯೇ ಹರಿದಂತೆ. ಬಿಡಿಕಾಗದ ಸೇರ್ದಾಗಲೇ ಇಡಿಯಾದ ಪುಸ್ತಕವಾದಂತೆ, ಜೈನೊಡಗಳು ಸುತ್ತಾಡುತ್ತಾ ಮಧುವಿನ ಹುಟ್ಟನ್ನು ಕೊಡುವಂತೆ. ಹೋರಾಟದ ನದಿ ನೀರೆಲ್ಲ ಸಾಗರವಾದೀತು, ಜಡವಿದ್ದ ಕಣಕಣದಲ್ಲೂ ಜೀವ ತುಂಬಿತು. ನೆಲೆಜಾರದೆ ತಲೆಬಾಗದೆ ಪುಟಿದು ಸೆಡೆದು ಭುಜವ ಒಡ್ಡುತ್ತಾ ಹೋರಾಡು ನೀ ಹೊಸದಾದ ಸಾಧನೆಗೆ. ಓ ಕಾದಾಡು ನೀ, ಜಯ ಕೀರ್ತಿ ಸಿಗುವರೆಗೆ. ಬಂದೆ ಬಂದೆ. ಓ ಬನ್ನಿ ಬಾ, ಬನ್ನಿ ಒಳಗೆ, ನಿಮ್ಗೋಸ್ಕರನೇ ವೇಟ್ ಮಾಡ್ತಾ ಇದ್ದೆ. ಏ ರಾಜು ಸರ್, ಸರ್ ರೂಮಲ್ಲಿ ಹಾಗೆಲ್ಲ ಕಾಫಿ ಕುಡಿಬಾರ್ದು. ಹೋಗಿ ಹೊರಗೆ. ಸರಿ ಸರ್. ಹೊರಗೋಗಿ ಕುಡೀರಿ.
ಬನ್ನಿ ಬಾ, ಒಳಗೆ ಬನ್ನಿ. ಬನ್ನಿ ಒಳಗೆ. ನಿಮಗೋಸ್ಕರನೇ ವೇಟ್ ಮಾಡ್ತಾ ಇದ್ದೆ. ಇಂಡಿಯನ್ ಸರ್ ಬರೋ ಹೊತ್ತು ನೋಡಿ, ನಾ ಸರ್ ನೋಡ್ಕೊಂಡ್ ಬರ್ತೀನಿ. ನೀವು ಹೋಗಿ ಸೋಫಾ ಮೇಲೆ ಕೂತ್ಕೊಳ್ಳಿ. ಬರ್ಲಮ್ಮ? ದೀಪಾ, ನಂಗೆ ಈ ಜಾಗ ನೋಡ್ತಾ ಇದ್ರೆ ಯಾಕೋ ಒಂಥರ ಭಯ ಆಗ್ತಿದೆ. ನಾವಿಂದ ಹೊರಟು ಬಿಡೋಣ ಕಣೆ. ಹೋಟೆಲ್ ರೂಮ್ ಅಂದ್ರೆ ಹೀಗೆ ತಾನೇ ಇರುತ್ತೆ. 4 ಜನ ಹೋಗ್ತಾರೆ ಬರ್ತಾರೆ. ನೀನೇನು ಎದುರ್ಕೋಬೇಡ, ನಾನಿಲ್ವಾ? ಹೇಗಾದ್ರೂ ಮಾಡಿ ವೀರ್ಯ ಸರ್ನ ನೋಡ್ಲೇಬೇಕು. ನಾವು ಕಾಲೇಜ್ ಸೇರೋದಕ್ಕೆ ದಾರಿ ಹುಡುಕ್ಲೇಬೇಕಲ್ವಾ? ಮುಂದಿನ ವಾರನೇ ಕೌನ್ಸಿಲಿಂಗ್ ಶುರು ಆಗುತ್ತೆ. ನಾವು ಮುಂದೆ ಓದೋದಕ್ಕೆ ಅವಕಾಶ ಸಿಕ್ಕಿ ಒಂದು ಕೆಲಸನೂ ಸಿಕ್ಕಿದ್ರೆ ಆಮೇಲೆ ನಮ್ಗೆ ಯಾವ ಚಿಂತೆನೂ ಇರಲ್ಲ. ಆಮೇಲೆ ನಮ್ಮ ಮನೆಯವ್ರಿಗೆ ಯಾವ ತೊಂದರೆನೂ ಕೊಡದೆ ನಮ್ಮ ಪಾಡಾಗ ನಾವು ಓದ್ಬೋದು ಕಣೆ. ನೋಡಿಮ್ಮ, ಇವರೇ ನಮ್ಮ ವೀರೇಶ್ ಸರ್. ನಮಸ್ಕಾರ ಸರ್. ನಮಸ್ತೆ ಸರ್. ಸಿದ್ದರಾಜು ನಿಮ್ಮ ಬಗ್ಗೆ ಎಲ್ಲ ಹೇಳಿದ್ದಾನೆ. ನಿಮ್ಮಾಗ ಓದಬೇಕು ಅನ್ನೋ ಆಸಕ್ತಿ ಇರೋರಿಗೆ ಎನ್ಕರೇಜ್ ಮಾಡೋದೇ ನನ್ನ ಕೆಲಸ. ಎಷ್ಟೋ ಜನಕ್ಕೆ ಅರ್ಹತೆ ಇರುತ್ತಮ್ಮ, ಆದರೆ ಅನುಕೂಲ ಇಲ್ಲದೆ ಮುಂದಕ್ಕೆ ಬರೋಕ್ಕಾಗಲ್ಲಮ್ಮ. ನಾನು ಕಷ್ಟಪಟ್ಟೆ ಮುಂದಕ್ಕೆ ಬಂದಿರೋದಮ್ಮ. ಅದಕ್ಕೆ ಇದೊಂದು ಸಮಾಜ ಸೇವೆ ಅಂತ ತಿಳ್ಕೊಂಡು ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದೀನಿ. ಏನೂ ಇಲ್ಲದೆ ನಮ್ಮ ಹತ್ರ ಬಂದು ಹುಡುಗಿಯರೆಲ್ಲ ಈಗ ಮನೆ ಮಠ ಅಂತ ಸೆಟ್ಲ್ ಆಗಿದ್ದಾರೆ. ನಮ್ಮ ಕಂಪನಿಯಲ್ಲಿ ವೇಕೆನ್ಸಿ ಇದೆಯಲ್ಲೋ ಗೊತ್ತಿಲ್ಲ. ಯಾವುದಕ್ಕೂ ಮ್ಯಾನೇಜರ್ದ ಕೇಳಿ ನಿಮಗೆ ಹೇಳ್ತೀನಿ. ಸರ್ ಹೇಗಾದ್ರೂ ಮಾಡಿ ನೀವೇ ನಮ್ಗೆ ಸಹಾಯ ಮಾಡ್ಬೇಕು ಸರ್. ನಿಮ್ಮ ಕಂಪ್ನಿಲಿ ನಮ್ಗೊಂದು ಕೆಲಸ ಕೊಟ್ಟು ಯಾವುದಾದ್ರೂ ಬ್ಯಾಂಕಲ್ಲಿ ನಮಗೆ ಎಜುಕೇಷನ್ ಲೋನ್ ಕೊಡಿಸಿ ಸರ್. ಪ್ಲೀಸ್ ಸರ್, ನಾವಿಬ್ರು ಹೇಗಾದ್ರೂ ಮಾಡಿ ಮುಂದೆ ಓದಲೇಬೇಕು ಅಂತ ಅನ್ಕೊಂಡಿದೀವಿ. ನಾವಿಬ್ರು ಒಳ್ಳೆ ಮಾರ್ಕ್ಸ್ ತಗೊಂಡಿದ್ದೀವಿ. ಅದರಲ್ಲಿ ಇವಳು ಕಾಲೇಜ್ಗೆ ಫಸ್ಟ್ ಸರ್. CETಯಲ್ಲಿ 3014ನೇ ರ್ಯಾಂಕ್ ತಗೊಂಡಿದ್ದಾಳೆ ಸರ್. ಓ ಹೌದಾ? ಹೌದು ಸರ್. ಮಾಡ್ತೀನಮ್ಮ. ನನ್ನ ಹತ್ರ ಸಹಾಯ ಕೇಳ್ಕೊಂಬಂದು ಎಲ್ಲರಿಗೂ ನನ್ನಿಂದ ಸಹಾಯ ಮಾಡ್ತಾನೆ ಬಂದಿದ್ದೀನಿ. ನಿಮಗೆ ಹೇಗಾದರೂ ಮಾಡಿ ಕೆಲಸ ತೆಗೆದುಕೊಡೋಕೆ ಏರ್ಪಾಟ್ ಮಾಡ್ತೀನಿ. ಅದಾದ ಮೇಲೆ ನಿಮ್ಮ ಪರ್ಫಾರ್ಮೆನ್ಸ್ ಹೇಗಿರುತ್ತೋ ಅದಕ್ಕೆ ಸರಿಯಾಗಿ ಸಂಪಾದನೆ ಮಾಡ್ಕೊಂಡು ಹೋಗ್ಬೋದು. ಸಿದ್ದರಾಜು ಸರ್, ಇವ್ರನ್ನ ಯಾಕೆ ಇಲ್ಲಿ ಪರ್ಸನಲ್ ರೂಮಲ್ಲಿ ಕೂರಿಸಿದ್ಯಾ? ಅಲ್ಲಿ ಮೀಟಿಂಗ್ ರೂಮಿಗೆ ಕರ್ಕೊಂಡು ಬಾ. ಸರಿ ಸರ್. ಬನ್ನಿ ಅಮ್ಮ. ಬನ್ನಿಮ್ಮ, ಸರ್ ಕರಿತಾ ಇದ್ದಾರೆ. ಹೋಗೋಣ ಬನ್ನಿ. ಬನ್ನಿಮ್ಮ, ಬನ್ನಿ. ಬಾ ತುಳಸಿ. ಬನ್ನಿ ಬನ್ನಿ ಬನ್ನಿಮ್ಮ. ಬನ್ನಿ 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 ಬಾಮ್ಮ. ಬನ್ನಿ. ಕೂತ್ಕೋ. ಕೂತ್ಕೊಳ್ಳಿ. ಕೂತ್ಕೊಮ್ಮ. ಕೂತ್ಕೊಮ್ಮ. ಪರವಾಗಿಲ್ಲ, ಕೂತ್ಕೊಳ್ಳಮ್ಮ. ಸಂಕೋಚ ಪಟ್ಕೋಬೇಡಿ, ಸರಿಯಾಗಿ ಕೂತ್ಕೊಳ್ಳಿ. ಕೂತ್ಕೊಳ್ಳಿ. ನಾನು ಈಗ ಬಂದೆ. ಸರಿ ಅಮ್ಮ, ಕೂತ್ಕೊಳ್ಳಿ. ಈಗ ಬಂದ್ಬಿಡ್ತೀನಿ. ಏಯ್, ಸರಿಯಾದ ಪಾರ್ಟಿನ ಹಿಡ್ಕೊಂಡ್ ಬಂದಿದ್ಯಲ್ಲಯ್ಯ. ಎಲ್ಲ ರೆಡಿ ಆಗಿದ್ಯಾ? ಸರ್, ಜನರು, ಕ್ಯಾಮರಾ, ಲೈಟ್ಸು ಎಲ್ಲ ರೆಡಿ ಇದೆ ಸರ್. ನೀವು ಹೇಳಿದ್ರೆ ಶುರು ಮಾಡಿಬಿಡೋದೆ. ಬಾ. ನಡೀರಿ ಸರ್. ಸರ್, ಹಾಕ್ಬಿಡ್ಲಾ ಸರ್? 2 ಟ್ಯಾಬ್ಲೆಟ್ ಹಾಕಿ. ಬೇಡ ಸರ್, ಹೊಸ ಪಾರ್ಟಿಗಳು ದೇಹ ತಡ್ಕೊಳ್ಳಲ್ಲ ಸರ್. ಒಂದೊಂದೇ ಸಾಕು. 2 ಗಂಟೆ ಬೇಕಾಗುತ್ತೆ ಸರ್.
ಚೆನ್ನಾಗಿ ಮಿಕ್ಸ್ ಆಗಿದೆಯಾ? ಹಾ ಆಗಿದೆ ಸರ್. ವೆರಿ ಗುಡ್, ವೆರಿ ಗುಡ್. ವಾಹ್, ಸೂಪರ್. ಯಾವಾಗಲೂ ನೀನೇ ಬೆರೆಸ್ತಾ ಇದೀಯಾ? ಸರಿ ಸರಿ, ಇಬ್ರಿಗೂ ನೀನೇ ಹೋಗ್ಕೊಡು. ಎಂಜಾಯ್ ಯುವರ್ ಸರ್. ಸೆಲ್ಫ್. ಓಕೆ ಓಕೆ. ಪರವಾಗಿಲ್ಲ, ಕೂತ್ಕೊಳ್ರಮ್ಮ. ಏನ್ ಸರ್ ಜ್ಯೂಸ್ ತಗೊಳ್ಳಿ. ನೀವಿದೆಲ್ಲ? ನಂದು ಏನಮ್ಮ ಇದೆ, ಎಲ್ಲ ವೀರೇಶ್ ಸರ್ದೆ. ನಾನು ಅವ್ರ ಹತ್ರನೇ ಕೆಲಸ ಮಾಡ್ತಾ ಇದ್ದೀನಿ. ನೋಡಿ, ನೀವು ಅವ್ರ ಹತ್ರ ಕೆಲಸಕ್ಕೆ ಸೇರಿದ ಮೇಲೆ ನಾನು ನಿಮ್ಮ ಸೇವೆನೂ ಮಾಡ್ಬೇಕಾಗತ್ತೆ. ಪರವಾಗಿಲ್ಲ, ತಗೊಳ್ಳಿ ತಗೊಳ್ಳಿ. ಪರವಾಗಿಲ್ಲ ಸರ್, ನಮ್ಗಿದೆಲ್ಲ ಬೇಡ. ಅರೆ ಕುಡೀರಮ್ಮ. ಸರ್ ಹತ್ರ ಬಂದವರಿಗೆಲ್ಲ ನಾವು ಈ ತರ ನೋಡ್ಕೊಳ್ಳೋದು. ಇಲ್ಲ ಅಂತಂದ್ರೆ ಅವ್ರಿಗೆ ಕೋಪ ಬಂದ್ಬಿಡುತ್ತೆ. ನೋಡ್ರಮ್ಮ, ಅವ್ರ ಹತ್ರ ಬಂದವರಿಗೆಲ್ಲನೂ ಇದೇ ತರ ಟ್ರೀಟ್ಮೆಂಟು, ರಾಯಲ್ ಟ್ರೀಟ್ಮೆಂಟು. ತಗೊಳ್ರಮ್ಮ, ಕುಡೀರಿ. ನೋಡ್ರಮ್ಮ, ನೀವು ಜ್ಯೂಸ್ ಕುಡಿದು ರಿಲ್ಯಾಕ್ಸ್ ಆಗಿ ನಾ ಸಾರ್ ಹತ್ರ ಹೋಗಿ ಬಂದ್ಬಿಡ್ತೀನಿ, ಸರಿನಾ? ವೀರೇಶ್ ಸರ್ ದೊಡ್ಡ ಕಂಪ್ಯೂಟರ್ ಕಂಪ್ನಿ ಇಟ್ಕೊಂಡಿದ್ದಾರೆ ಅಂತ ಹೇಳ್ತಾರಲ್ಲ, ನಮ್ಮನ್ನ ಅಲ್ಲೇ ಅವ್ರ ಆಫೀಸಿಗೆ ಕರಿಬೋದಿತ್ತಲ್ವಾ? ನಮ್ಮನ್ನ ಯಾಕೆ ಇಲ್ಲಿ ಕರ್ಕೊಂಬಂದು ಕೂರಿಸಿದ್ದಾರೆ? ನನಗಂತೂ ಒಂದು ಗೊತ್ತಾಗ್ತಾ ಇಲ್ಲ ಕಣೆ. ದೊಡ್ಡ ದೊಡ್ಡ ಬಿಸ್ನೆಸ್ ಮ್ಯಾನ್ಗಳೆಲ್ಲ ಆಫೀಸಲ್ಲಿ ಡಿಸ್ಕಸ್ ಮಾಡೋಕ್ಕಾಗಲ್ಲ ಅಂತ ಹೋಟೆಲ್ ರೂಮ್ ತಗೊಂಡು ಇಲ್ಲಿ ಡಿಸ್ಕಸ್ ಮಾಡ್ತಾರೆ ಕಣೆ. ನಮ್ಗೇನೆ ಅವ್ರ ಕಂಪ್ನಿಲಿ ಒಂದು ಕೆಲಸ ಕೊಟ್ಮೇಲೆ ನಾವೇನಕ್ಕೆ ಇಲ್ಲಿಗೆ ಬರ್ತೀವಿ ಹೇಳು? ಸರ್, ಕುಡಿಯೋದು ಕೊಟ್ಟಾಯ್ತು ಸರ್, ನೀವು ಬೇಗ ರೆಡಿಯಾಗಿ. ನಾನ್ ರೆಡಿ ಆಗಿದ್ದೀನಯ್ಯ. ಮೊದಲು ಅವ್ರು ಕುಡಿದು ಮುಗಿಸ್ಲಿ. ಇದೆ ಲಾಡ್ಜ್ ಏನಮ್ಮ? ಹೌದು ಸರ್, ಯಾವಾಗ್ಲೂ ರೂಮ್ ನಂಬರ್ 102ರಲ್ಲಿ ಇರ್ತಾರೆ. ಹೌದಾ? ಹಾ ಸರ್. ನಡಿ. ಬನ್ನಿ. ತುಳಸಿ, ಯಾಕೆ ನರ್ವಸ್ ಆಗಿದ್ಯಾ? ಧೈರ್ಯವಾಗಿರೆ, ನಾನಿಲ್ವಾ ನಿನ್ ಜೊತೆ? ಸರ್, ಇದೇ ರೂಮ್ ಸರ್. ಹೌದಾ? ಕುಡಿ. ಏನ್ ಯೋಚನೆ ಮಾಡ್ತಿದ್ಯಾ? ಕುಡಿಯೇ. ಎಸ್ ಕಮಿನ್. ಬಂದೇ ಒಂದು ಆಶೆಯು ನಿನ್ನ. ತುಳಸಿ, ಕುಡಿ.
ಸರ್ ಪೊಲೀಸ್ ಪೊಲೀಸ್ ತಗಿರಿ ಬಾಗ್ಲು ತಗಿರಿ ಬಾಗ್ಲು ತುಳಸಿ ನೀನ್ ಹೇಳ್ದಾಗ ನಾವ್ ಯಾವ್ದೋ ಅಪಾಯದಲ್ಲಿ ಸಿಗಾಕೊಂಡಿದ್ವಿ ನಡಿ ತಗಿ ತುಳಸಿ ಬೇಗ ತಗಿ ತುಳಸಿ ಬೇಗ ಬಿಟ್ಬಿಡಿ ಸರ್ ನಾನೇನು ಏನಮ್ಮ ನಿನ್ ಗಿರಾಕಿನ ಸರ್ ನಾವ್ ಅಂತವ್ರಲ್ಲ ಸರ್ ನಮ್ಗೇನು ಗೊತ್ತಿಲ್ಲ ಸರ್ ನಾವಿಲ್ಲಿ ಕೆಲ್ಸ ಕೇಳ್ಕೊಂಡ್ ಬಂದಿದ್ದು ಸರ್ ನಮ್ಗೆ ಇವ್ರು ಯಾರು ಅಂತಾನೆ ಗೊತ್ತಿಲ್ಲ ಪ್ಲೀಸ್ ನನ್ನ ಬಿಟ್ಬಿಡಿ ಸರ್ ಏನಮ್ಮ ದಂಧೆ ಮಾಡಕ್ ಬಂದು ಏನು ಗೊತ್ತಿಲ್ಲ ಅಂತ ಹೇಳ್ತೀರಾ ಅಯ್ಯೋ ದೇವ್ರೇ. ತುಳಸಿ ಅಳ್ಬೇಡ ತುಳಸಿ ಪ್ಲೀಸ್ ಸಮಾಧಾನ ಮಾಡ್ಕೋ ಏನ್ರಿ ನಿಜವಾಗ್ಲೂ ನಿಮ್ಗೆ ಇದೆಲ್ಲ ಏನು ಅಂತ ಗೊತ್ತಿಲ್ವಾ ಇಲ್ಲ ಸರ್ ನಮ್ಗೆ ಯಾರು ಅಂತ ಗೊತ್ತಿಲ್ಲ ಸರ್ ಸರ್ ನಿಜವಾಗ್ಲೂ ಗೊತ್ತಿಲ್ಲ ಸರ್ ಪ್ಲೀಸ್ ಸರ್ ನಮ್ಮನ್ನು ಬಿಟ್ಬಿಡಿ ಸರ್ ಪ್ಲೀಸ್ ಪ್ಲೀಸ್ ಸರ್ ನಾವು ಆ ಥರದ ಹುಡುಗಿಯರಲ್ಲ ಸರ್ ನಮ್ಮನ್ನು ಬಿಟ್ಬಿಡಿ ಸರ್ ಪ್ಲೀಸ್ ಸರ್ ಪ್ಲೀಸ್ ಸರ್ ಸರ್ ಸಾಹೇಬ್ರು ಬರೋ ಹೇಳಿದ್ರು. ಹಾ ಬರ್ತೀನಿ ಬಿಡಿ ಅಲ್ರಿ ಇವರು ನೋಡಿದ್ರೆ ನಿಮ್ಗೆ ಅಯ್ಯೋ ಅನ್ಸಲ್ವಾ ಪಾಪ ಇವರು ನೋಡಿದ್ರೆ ಇವ್ರಿಗೇನು ಗೊತ್ತಿಲ್ಲ ಅನ್ಸುತ್ತೆ ಈ ಥರ ಎಷ್ಟೋ ಕೇಸ್ಗಳನ್ನ ನೋಡಿದ್ದೀವಿ ನೋಡಿದ ಕೂಡಲೇ ಗೊತ್ತಾಗಲ್ವೇನಯ್ಯ ಪಾಪ ಇವ್ರನ್ನ ಬಿಟ್ಬಿಡೋಣವಾ ಸರ್ ಇನ್ಸ್ಪೆಕ್ಟ್ರಿಗೆ ಗೊತ್ತಾಗದಾಗ ಕಳಿಸ್ಬಿಡೋಣ ಸರ್. ಸರಿ ಸರಿ ಬೇರೆ ಏನಾರು ಸರ್ಚ್ ಮಾಡಿ ಸರಿ ಸರ್. ನೋಡಿಮ್ಮ ನೀವು ಹೊರಡಿ ತುಂಬಾ ಥ್ಯಾಂಕ್ಸ್ ಸರ್ ಸರಿ ಸರಿ ಬೇಗ ಹೊರಡಿ ಬಾ ತುಳಸಿ ನೀವು ಇನ್ಸ್ಪೆಕ್ಟರ್ಗೆ ಏನೋ ಹೇಳ್ಬಿಡ್ರೆ ಸರಿ ಸರ್ ಹೋಗಿ ಹೋಗಿ ಬಾ